ನಾಳೆ ಬಹಿರಂಗ ಪ್ರಚಾರ 5 ಗಂಟೆಗೆ ಮುಗಿಯುತ್ತೆ. ಇವತ್ತು ಗೌರಿಬಿದನೂರು ಕ್ಷೇತ್ರದ ಕೆಲವು ಪ್ರದೇಶಗಳಲ್ಲಿ ಬಹಿರಂಗ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸಂಜೆ ಯಲಹಂಕ ಹಾಗೂ ದೇವನಹಳ್ಳಿ ನಗರದಲ್ಲಿ ಕೂಡ ಇವತ್ತು ರೋಡ್ ಶೋ ಮೂಲಕ ಅಲ್ಲಿ ಕೂಡ ಪ್ರಚಾರ ಸಭೆಯನ್ನು 10 ಗಂಟೆ ರಾತ್ರಿವರೆಗೂ ನಾವು ಮಾಡ್ತೇವೆ. ನಾಳೆ ಇಡೀ ದಿವಸ ಹೊಸಕೋಟೆ ಹಾಗೂ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಡ್ ಶೋ ಮಾಡಿ ಸಭೆಗಳನ್ನು ಮಾಡಿ ನಾಳೆ 4 ಗಂಟೆಗೆ 5 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಈಗ ನಿಮ್ಮ ಸುದ್ದಿಗೋಷ್ಠಿ ಮಾಜಿ ಹಾಲಿ ಸಚಿವರು ಒಂದು ಮಾತನ್ನು ಹೇಳಿದ್ರು, ಒಕ್ಕಲಿಗ ವಿರೋಧಿ ಸಿದ್ದರಾಮಯ್ಯ ಅಲ್ಲ, 100 ಕೇಸ್ಗಳು ಹಾಕಿರ್ತಕ್ಕಂಥವರು ಒಕ್ಕಲಿಗರ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತ ಹೇಳ್ತಾರೆ ಕ್ಷೇತ್ರದಲ್ಲಿ. ಈಗ ಒಕ್ಕಲಿಗರ ವಿರೋಧಿ ಯಾರು ಅಂತೇಳಿ ರಾಜ್ಯಕ್ಕೆ ಗೊತ್ತಿದೆ. ಪಾಪ ಇವ್ರಿಗಿನ್ನ ಗೊತ್ತಿಲ್ಲ. ಇವ್ರು ಸರಿಯಾಗಿ ಚರಿತ್ರೆನ ತಿಳ್ಕೊಂಡು ನೋಡಕ್ಕೆ ಕೇಳಿ. ನಾನು ಯಾವುದು ಕೇಸುಗಳನ್ನ ಹಾಕ್ಸುವಂಥ ಸಂಪ್ರದಾಯ ನಾನು ಇಟ್ಕೊಂಡಿಲ್ಲ. ಅದು ಅವರ ಒಂದು ಭಾಳ 2-3 ಜನ್ರೇಷನಿಂದ ಅವರಿಗೆ ಅದು ಅಭ್ಯಾಸ ಆಗಿದೆ. ನನಗದು ಅಪ್ಲೈ ಆಗಲ್ಲ. ಕಾನೂನು ಅದರ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕೇಸ್ ಹಾಕಬೇಕು ಅಂತಂದಾಗ ಆ ಕಾನೂನು ಮಾಡಿರುತ್ತೆ, ನಾವು ಮಾಡಿರೋದಿಲ್ಲ. ನಾನು ಯಾವುದೇ ಶಿಫಾರಸು ಮಾಡಲ್ಲ, ನಾನು ಯಾವುದು ಕೇಸ್ ಹಾಕ್ಸಿ ಅಂತ ಹೇಳೋದಿಲ್ಲ. ತಪ್ಪಾಗಿದ್ರೆ ಕಾನೂನು ಅದರ ಕೆಲಸ ಮಾಡುತ್ತೆ. ಸರ್, ಎಂ ಸಿ ಸುಧಾಕರ್ ಹೇಳ್ತಾರೆ, ಸುಧಾಕರ್ ಒಕ್ಕಲಿಗ ವಿರೋಧಿ ಅಲ್ಲದೇ ಇದ್ದಿದ್ರೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಯಾಕೆ ರಾಜೀನಾಮೆ ಕೊಟ್ಟು ಹೊರಬರಬೇಕಾಗಿತ್ತು? ಏನೋ ಕುಮಾರಸ್ವಾಮಿ ಸರ್ಕಾರದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಯಾಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಅದರ ಕಾರಣಗಳೇ ಬೇರೆ ಇದೆ. ಅದು ಕುಮಾರಸ್ವಾಮಿಯವ್ರನ್ನ ಇಳಿಸ್ಬೇಕು ಅಂತಲ್ಲ. ಆ ಮೈತ್ರಿ ಸರ್ಕಾರ ಯಾಕೆ ಯಾರು ಅವ್ರ ಕಿರುಕುಳ ಕೊಟ್ಟಿದ್ದಾರೆ ಕುಮಾರಣ್ಣವರೇ ಈಗಾಗಲೇ ಭಾಳ ಸಲ ಹೇಳಿದ್ದಾರೆ. ಈಗ ನರ್ಸ್ಗಳನ್ನು ಬಿಡ್ದಿರಾ ಭ್ರಷ್ಟಾಚಾರ ಮಾಡಿದ್ದಾರೆ ಟ್ರಾನ್ಸ್ಫರ್ ವಿಚಾರದಲ್ಲಿ. ಈಗ ಕಾಲೇಜುಗಳಿಗೆ ಕಾಲೇಜ್ ಪರವಾನಗಿಗೆ ಎಷ್ಟು ತಗೊಳ್ತವ್ರೆ? ಅವ್ರ ಅಣ್ಣನ ಹೈದ್ರಾಬಾದಿಂದ ಪಾಪ ಆಸ್ಪತ್ರೆಯಿಂದ ಕೆಲಸ ಮಾಡ್ತಾ ಇದ್ದವ್ರು ವಾಪಸ್ ಯಾಕೆ ಕರ್ಸ್ಕೊಂಡವ್ರೆ? ಅವ್ರ ಬಾಮೈದ ಸಂಜಯ್ ಏನೇನು ಅವ್ರಿಗೆ ಜವಾಬ್ದಾರಿ ಕೊಟ್ಟವ್ರೆ? ಎಷ್ಟು ಕಲೆಕ್ಷನ್ ಮಾಡ್ತವ್ರೆ? ಸರ್ಕಾರಿ ಜಾಗಗಳಲ್ಲಿ ಸೈಟ್ಗಳು ಮಾಡಿ ಟೀಚರ್ಸ್ ಮಾರಿರೋದು 100 ಇದೆ. ಯಜ್ಞ ನಿಮ್ಮ ತಟ್ಟೆಯಲ್ಲಿದೆ, ನೋಡ್ಕೊ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.